ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾನು ಇವಾಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೊರಗಡೆ ಹೋದಾಗ ಅಂಜಲಿ ಅಂತ ಯಾರೂ ನನ್ನನ್ನು ಗುರ್ಸೋದು ಇಲ್ಲ, ಕರೆಯೋದು ಇಲ್ಲ. ಇವಾಗ ನಾನು ಪಾಸ್ ಆಗ್ತಾ ಇರುವಾಗೆ ರಾಮಾಚಾರಿ ಅಮ್ಮ ಅನ್ನೋ ಆ ಮಟ್ಟಕ್ಕೆ ನನ್ನನ್ನು ಎಲ್ಲ ಜನ, ನಾನು ಯಾವಾಗಲೂ ಸೆಟ್ಟಲ್ಲೂ ಬಂದು ನಾನು ರಾಮಾಚಾರಿಗೂ ಹೇಳ್ತಿರ್ತೀನಿ, ನನ್ನನ್ನು ಯಾರೂ ಅಂಜಲಿ, ನಾನು ಅಷ್ಟು ಸಿನಿಮಾಗಳು ಮಾಡಿದ್ದೀನಿ, ಸೀರಿಯಲ್ಗಳು ಮಾಡಿದ್ದೀನಿ, ಅಂಥ ಒಂದು ಕಲಾವಿದೆ ಅಂತ ಮೊದಲು ಅಂಜಲಿ ಅಂತಲೇ ಯಾವಾಗಲೂ ಮಾತಾಡ್ತಾ ಇದ್ದಿದ್ದು. ಈಗ ನಾನು ನೋಡಿದ ತಕ್ಷಣ ರಾಮಾಚಾರಿಯವರಮ್ಮ, ಅಂಜಲಿ ಅನ್ನೋ ಯಾರ ಬಾಯಲ್ಲೂ ಬರ್ತಾನೆ ಇಲ್ಲ, ಈಗ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಎಲ್ಲರೂ. ಅಂಜಲಿ ರಾಮಾಚಾರಿಯವರಮ್ಮ ಅದನ್ನು ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ಪಾತ್ರನೂ ನನಗೆ ಅಷ್ಟೇ ಖುಷಿ ಕೊಟ್ಟಿದೆ. ಎಲ್ಲರೂ ರಾಮಾಚಾರಿಯವರಮ್ಮ ಅಂತ ಗುರ್ಸ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ಪಾತ್ರ ಜನಗಳಿಗೆ ಆ ಮಟ್ಟಕ್ಕೆ ರೀಚ್ ಆಗಿದೆ ಅನ್ನೋದು ಒಂದು ಕಲಾವಿದೆಯಾಗಿ ನನಗೆ ತುಂಬ ಖುಷಿಯಾಗುತ್ತೆ. ನಾವೇನಾದರೂ ಒಂದು ಆ್ಯಕ್ಟ್ ಮಾಡಿದ್ರೆ ನಮಗೆ ಖುಷಿ ಪಡೋದಕ್ಕಿಂತ ನಿಮಗೆ ಖುಷಿಯಾದರೆ ನಾವು ಮಾಡಿರೋ ಪಾತ್ರಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಹತ್ರ ಮಾತಾಡುವಾಗ ನಾನು ಎಷ್ಟೋ ಸಮಯದಲ್ಲಿ ಹೇಳಿದ್ದೀನಿ, ನಾನು ಯಾವುದಾದ್ರು ಒಂದು ಉತ್ತಮವಾದ ಪಾತ್ರ ಬಂದರೆ ನಾನು ಅಭಿನಯಿಸ್ತೀನಿ ಅಂತ. ಆ ಥರದೇ ಇನ್ನೊಂದು ಪಾತ್ರ ಸಿಕ್ಕಿತು. ಅದಾದಮೇಲೆ ಇನ್ನೂ ಒಂದು ಪಾತ್ರ ಅನ್ನೋದು ಈ ಜಾನಕಿಯಾಗಿ, ರಾಮಾಚಾರಿ ತಾಯಿಯಾಗಿ ಈ ಕಲರ್ಸಲ್ಲಿ ನನಗೆ ಒಂದು ಅಭಿನಯಿಸೋಕ್ಕೆ ನನಗೆ ರಾಮ್ಜಿ ಸರ್ ಅವರು ನನಗೊಂದು ಅವಕಾಶ ಮಾಡಿಕೊಟ್ರು. ತುಂಬ ಜನ ನಾನು ನೋಡಿದ ತಕ್ಷಣ ಅಂಜಲಿ ಅವಾಗ ಆ್ಯಕ್ಟ್ ಮಾಡಿದ್ದು ಗ್ಲ್ಯಾಮರು ಮಾಡೋಕ್ಕಾಗುತ್ತಾ ಅಂತ ತುಂಬ ಜನ ಅಂದ್ಕೊಂಡ್ರು. ಈ ಪಾತ್ರನ ನೋಡಿದ ಮೇಲೆ ಜನಗಳ ಅಭಿಪ್ರಾಯ ಎಷ್ಟು ಬದಲಾಗಿದೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಹೊರಗಡೆ ಹೋದಾಗ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವರೇನಾ ಅಂತ ಅವರೇ ನನ್ನನ್ನು ನಿಂತ್ಕೊಂಡು ಪ್ರಶ್ನೆ ಮಾಡ್ತಿರ್ತಾರೆ. ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಪಾತ್ರ ಮಾತ್ರ. ಸೊ ಇದು ಒಳ್ಳೆ ಮಗ, ಒಂದು ಪೂಜೆ ಪುನಸ್ಕಾರ ಕಲಿತಿರುವಂಥ ಮಗ, ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿರುವಂಥ ಒಬ್ಬ ಮಗ. ಸೊ ಆ ಮಗನಿಗೆ ಈಗ ಮದುವೆ ಹುಡುಕಾಟದಲ್ಲಿ ನೀವಾಗಿರ್ಬೋದು, ನಿಮ್ಮ ಅತ್ತೆಯವರಾಗಿರ್ಬೋದು, ನೀವೆಲ್ಲರೂ ಫುಲ್ ಇವಾಗ ಸರ್ಚಿಂಗ್ ನಡೆಸ್ತಿದ್ದೀರಿ. ಸೊ ನಿಮ್ಮ ಮನೆಗೆ ನಿಮ್ಮ ಸೊಸೆಯಾಗಿ ಯಾವ ಥರ ಬರಬೇಕು, ಹೇಗಿರಬೇಕು, ನಿಮ್ಮ ಪರಿಕಲ್ಪನೆ? ನಮಗೆ ನಮ್ಮದು ಸಂಪ್ರದಾಯ ಪೂಜೆ ಪುನಸ್ಕಾರ ಎಲ್ಲ ತುಂಬ ಇರೋದ್ರಿಂದ ನಾವೆಲ್ಲ ಒಂದು ಬ್ರಾಹ್ಮಣರ ಕುಟುಂಬ ಥರ ನಾವೆಲ್ಲ ಬಯಸ್ತಾ ಇದ್ದೀವಿ. ನಮ್ಮ ಮನೆಗೂ ಕೈ ತುಂಬ ಬಳೆ ಹಾಕ್ಕೊಂಡು, ಹೂ ಮುಡ್ಕೊಂಡು, ಸೀರೆ ಉಟ್ಕೊಂಡು ಬರೋ ಅಂಥ ಒಂದು ಹೆಣ್ಮಗು ನಮಗೆ ಸೊಸೆಯಾಗಿ ಬರಲಿ ಅಂತ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ. ಒಂದು ನಿಮಿಷ ನಾಗೇಶ್, ಒಂದು ಸೆಕೆಂಡ್, ಒಂದೇ ಒಂದು ಸೆಕೆಂಡ್. ಹಾಂ, ಓಕೆನಾ? ಸೊ ನಾವೆಲ್ಲರೂ ಬಯಸ್ತಾ ಇದ್ದೀವಿ. ಗೊತ್ತಿಲ್ಲ ನಮ್ಮ ಆಸೆ ನೆರವೇರುತ್ತಾ ಇಲ್ಲ ರಾಮಾಚಾರಿ ಆಸೆ ನೆರವೇರುತ್ತಾ ಗೊತ್ತಿಲ್ಲ ನಮಗೆ. ರಾಮಾಚಾರಿ ಅವರಿಗೆ ಇವಾಗ ಸ್ವಲ್ಪ ಚಾರು ಮೇಲೆ ಪ್ರೀತಿ ಆಗ್ತಿದೆ. ಅಂದರೆ ತುಂಬ ಕೋಪ ಇತ್ತು, ನನ್ನ ಅತ್ತಿಗೆನ ಸಾವಿಗೆ ಕಾರಣ ಅಂತ ಅಂದ್ಕೊಂಡು. ಬಟ್ ಅದು ಯಾವುದೋ ಬೈ ಮಿಸ್ಟೇಕ್ ಆಗಿ ಒಂದು ಕಣ್ಣಿನ ಪ್ರಾಬ್ಲಮ್ ನಾನೇ ಮಾಡಿಬಿಟ್ಟೆ, ಕುರುಡು ಮಾಡಿಬಿಟ್ಟೆ ಅವ್ರನ್ನ ಅಂತ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಕಣ್ ಸರಿ ಮಾಡಬೇಕು ಅಂತ ಹೇಳಿ ಈಗ ಪೂರ್ತಿ ರಾಮಾಚಾರಿಯವರು ಒಂದು ನಿಲುವು ತಗೊಂಡಿದ್ದಾರೆ. ಒಂದು ಕರೆಕ್ಟಾಗಿ ಅವ್ರಿಗೊಂದು ಇದು ಒದಗಿಸ್ಕೊಡ್ಬೇಕು, ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿದ್ರು. ಸೊ ಚಾರು ಅವರು ನೋಡಿದ್ರೆ ಈ ಕಡೆ ತುಂಬ ಪ್ರೀತಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ರಾಮಾಚಾರಿ ಅವ್ರ ಪ್ರೀತಿನಲ್ಲಿ. ಚಾರು ಅವರೇ ಬಂದು ಮೊದಲೇ ನಿಮ್ಮ ಮನೆಗೆ ಚಾರು ಅಂದರೆ ಆಗೋದಿಲ್ಲ, ಬೇರೆ ಬೇರೆ ರೀತಿಯ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಅದೆಲ್ಲ ಮಾಡ್ತಿದ್ದಾರೆ ಚಾರು ಅವರು. ಸೊ ಈಗ ಮನೆ ಸೊಸೆಯಾಗಿ ಪಡಿಬೇಕು ಅಂತ ಅಂದಾಗ ತುಂಬ ಕಷ್ಟ ಆಗುತ್ತಾ ಅಂತ? ಅವರು ತುಂಬ ಸಂದರ್ಭದಲ್ಲಿ ಚಾರು ನಮ್ಮ ಮನೆಗೆ ಬಂದು ಇಲ್ಲೇ ಉಳ್ಕೊಂಡು ಹೋಗಿದ್ದಾರೆ. ನಾವು ಏನಿದೆಯೋ ನಮ್ಮ ಸಂಪ್ರದಾಯ, ನಮ್ಮ ಇದನ್ನೇ ಅವಳಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೀವಿ. ಮುಂದೊಂದು ದಿನ ಆ ಮಾನವೀಯತೆ ಅನ್ನೋದು ನೀವೇ ಹೇಳಿಬಿಟ್ರಲ್ಲ, ನಾವು ಈ ರಾಮಾಚಾರಿ ಕುಟುಂಬ ತುಂಬ ಕರುಣೆ ಇರುವಂಥ ಕುಟುಂಬ. ನಮ್ಮೆಲ್ಲರಿಗೂ ಅಷ್ಟೇ ನೋವಿದೆ, ಅಯ್ಯೋ ನನ್ನ ಮಗನಿಂದ, ನನ್ನ ಮೊಮ್ಮಗನಿಂದ, ನಮ್ಮ ಅಣ್ಣನಿಂದ ಕಣ್ಣೋಯ್ತು ಅಂತ ನಮ್ಮ ಇಡೀ ಕುಟುಂಬನೇ ನೊಂದ್ಕೊಳ್ತಾ ಇದೆ. ಅಂಥ ಪರಿಸ್ಥಿತಿ ಬಂದು ಚಾರು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಖಂಡಿತ ಅವಳನ್ನ ನಾವು ರಾಮಾಚಾರಿ ಕುಟುಂಬದ ರೀತಿಲೇ ಅವಳನ್ನ ತಯಾರು ಮಾಡಿ ಅದನ್ನು ನಿಮಗೆ ತೋರಿಸ್ತೀವಿ ನಾವು. ಅಲ್ಲ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದನ್ನೇ ನೀವು ಟ್ರೈ ಕೂಡ ಮಾಡಿದ್ರಿ. ಒಂದಷ್ಟು ದಿನ ಇಟ್ಕೊಂಡು ಚಾರುನ ಬದಲಾಯಿಸೋದಕ್ಕೆ ಒಂದಷ್ಟು ಚಾಲೆಂಜ್ ಎಲ್ಲ ಕೊಡೋದು, ಅಡುಗೆ ಮಾಡಿಸೋದು, ಸಗಣಿ ನೀರು, ಬಾಗಿಲು ಏನೋ ಪೂಜೆ ಮಾಡಿಸೋದು, ಈ ಥರದ್ದು. ಬಟ್ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ಮತ್ತು ಈಗ ಹೇಗೆ ಚೇಂಜ್ ಆವಾಗ ಚಾರು ನಮ್ಮ ಮನೆಗೆ ಬಂದಿದ್ದಾಳೆ, ಗೆಸ್ಟಾಗಿ ಕಲ್ತ್ಕೊಂಡು ಹೋಗೋಕ್ಕೆ ಬಂದಿದ್ದಾಳೆ, ಹೊರಟೋಗ್ತಾಳೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಒಂದು ವೇಳೆ ಅವಳು ನಮ್ಮ ಮನೆಗೆ ಸೊಸೆಯಾಗಿ ಇವಳೇ ನಮ್ಮ ಸೊಸೆ, ಇವಳೇ ನನ್ನ ಮಗನ ಹೆಂಡತಿ ಅಂತ ನಮಗೇನಾದರೂ ಕನ್ಫರ್ಮ್ ಆದರೆ, ಸೊ ನಮ್ಮ ಅತ್ತೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನಮಗೆ ಸ್ವಲ್ಪ ಇದಾದರೂ ಕೂಡ ನಮ್ಮ ಅತ್ತೆ ನಿಂತ್ಕೋತಾರೆ, ನಿಮಿಷಾಂಬ ನಿಂತ್ಕೊಂಡು ಆ ಚಾರುನ ಯಾವ ಥರ ರೆಡಿ ಮಾಡ್ತಾರೆ ಅಂದರೆ ನೀವೇ ಗಾಬರಿ ಆಗಿಬಿಡ್ತೀರ. ನಮ್ಮ ಅತ್ತೆ ಆ ಥರ ರೆಡಿ ಮಾಡ್ತಾರೆ ಚಾರುನ, ನೋಡ್ತಾ ಇರಿ. ನಾನು ತುಂಬ ದ್ವೇಷ ಮಾಡಲ್ಲ ಯಾರನ್ನೂ. ಒಂದು ಸಮಯ ಮಗ ಅಂತ ಬಂದಾಗ ನಾನು ಒಪ್ಕೊಳ್ತೀನಿ, ಮೊಮ್ಮಗ ಅಂತ ಬಂದಾಗ ನಮ್ಮ ಅತ್ತೆ ಒಪ್ಕೋತಾರೆ, ಮಗ ಅಂತ ಬಂದಾಗ ನನ್ನ ಗಂಡನ ಪಾತ್ರ ಮಾಡಿರೋ ಎಲ್ಲರೂ ಒಪ್ಕೊಳ್ತಾರೆ. ಬಟ್ ನಾವೆಲ್ಲ ಒಂದು ಕಡೆ ನಮಗಿದೆ, ನಾವು
ಅವಳು ಬೇಡ ಅಂದ ಬೇರೆ ಒಂದು ಹೆಣ್ಮಗುನೇ ನಮ್ಮನೆ ಕರ್ಕೊಂಡು ಪ್ರಯತ್ನ ಪಟ್ಟವ್ರು ನಾವು. ನಮ್ಮನೆ ಸೊಸೆಯಾಗೆ ಬಂದಮೇಲೆ ನಾವು ತಿದ್ದದೇ ಇರ್ತೀವ? ತಿದ್ದುತ್ತೀವಿ, ಖಂಡಿತ ತಿದ್ದುತ್ತೀವಿ. ಅವಳನ್ನ ರೆಡಿ ಮಾಡ್ತೀವಿ, ನಮ್ಮ ಕುಟುಂಬದ ಥರನೇ ರೆಡಿ ಮಾಡ್ತೀವಿ ಅವಳನ್ನ. ಆ ಒಂದು ಇದು ನನಗಿದೆ. ಇನ್ನು ನಿಮ್ಮ ಮೊದಲನೇ ಸೊಸೆ ಬಗ್ಗೆ ಹೇಳೋದಾದ್ರೆ, ಅಂದರೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಂಥ ಒಂದು ಕ್ಯಾರೆಕ್ಟರು. ಅಂದರೆ ನೀವು ಅಂದರೆ ಅತ್ತೆ ಸೊಸೆ ಅಂದರೆ ಹಿಂಗಿರಬೇಕು ಅಂತ ತೋರಿಸಿದಂಥ ಒಂದು ಪಾತ್ರ ಅದು. ಸೊ ಆ ಪಾತ್ರ ಮುಕ್ತಾಯ ಆಗಿದ್ದು, ಒಂದು ತೀರ್ಕೊಂಡಿರೋ ರೀತಿ ಮುಕ್ತಾಯ ತೋರಿಸಿದ್ರು ಅದಕ್ಕೆ. ಸೊ ನಿಮ್ಮ ಮೊದಲನೇ ಸೊಸೆ ಕಳ್ಕೊಂಡಿದ್ದೀರಿ, ಇವಾಗ ಎರಡನೇ ಸೊಸೆನೂ ಅದೇ ಥರ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಬಟ್ ಚಾರು ಅವ್ರು ಬಂದರೆ ಹಿಂಗಾಗುತ್ತೆ. ಸೊ ಮೊದಲನೇ ಸೊಸೆ ಬಗ್ಗೆ ಇಲ್ಲ, ಆ ಮೊದಲನೇ ಸೊಸೆ ಪಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಗಿತ್ತು. ನಮ್ಮನ್ನು ಯಾರು ಅಭಿಮಾನಿಗಳು ನಿಂತು ನಮ್ಮ ಪಾತ್ರದ ಬಗ್ಗೆ ಕೇಳ್ತಿದ್ರು, ಆ ಮೊದಲನೇ ಸೊಸೆ ಪಾತ್ರ ಅಪರ್ಣನ ಪಾತ್ರನೂ ಅಷ್ಟೇ ಕೇಳ್ತಾಯಿದ್ರು. ಈ ಕ್ಷಣಕ್ಕೂ ನಾವೆಲ್ಲಾದರೂ ಹೊರಗಡೆ ಹೋದರೆ ನಿಮ್ಮ ಸೊಸೆ ಪಾತ್ರ ತುಂಬ ಚೆನ್ನಾಗಿತ್ತು, ನಿಮ್ಮ ಸೊಸೆ ತುಂಬ ಚೆನ್ನಾಗಿದ್ರು, ಚೆನ್ನಾಗಿ ಆ್ಯಕ್ಟ್ ಮಾಡ್ತಿರಂತ ಈ ಕ್ಷಣಕ್ಕೂ ನಮ್ಮನ್ನು ಕೇಳ್ತಾನೆ ಇದ್ರೆ ಕಾರಣಾಂತರಗಳಿಂದ ಅವರು ಹೊರಗೋಗ್ಬೇಕಾಗಿ ಬಂತು ಬೇರೆ ಇನ್ಯಾವುದೋ ಒಂದು ಪಾತ್ರಕ್ಕೋಸ್ಕರ. ಸೊ ಚಾರುನ ನಾನು ಹೇಳಿದ್ನಲ್ಲ, ನನಗನ್ಸುತ್ತೆ ನಾವು ಯಾವುದೇ ಒಂದು ಕೆಲಸನೂ ಆಗಲ್ಲ ಅಂದ್ಕೊಳಕ್ಕಾಗಲ್ವಲ್ಲ, ಆಗುತ್ತೇನೋ, ಮಾಡೋಕ್ಕಾಗುತ್ತೇನೋ, ಚಾರುನ ರೆಡಿ ಮಾಡೋಕ್ಕಾಗುತ್ತೇನೋ ನಾವು ಎಲ್ಲೋ ಒಂದು ತಲೆಯಲ್ಲಿದೆ. ದ್ವೇಷ ಮಾಡೋಕ್ಕಂತೂ ನಮ್ಮ ಕುಟುಂಬದಲ್ಲಿ ಯಾರಿಗೂ ಆಗಲ್ಲ ಅಂತ ನಾನು ಅಂದ್ಕೊಳ್ತಾ ಇರೋದು. ಸೊ ಇನ್ನು ಆಚೆ ಯಾವ ರೀತಿ ರಿಯಾಕ್ಷನ್ ಇದೆ, ಪಬ್ಲಿಕ್ ರಿಯಾಕ್ಷನ್? ತುಂಬ ಚೆನ್ನಾಗಿದೆ. ನಾನು ಅದನ್ನು ನನಗೆ ಗಂಟೆ ಹೇಳಬೇಕು ಅನಿಸುತ್ತೆ ಈ ವಿಷಯ ಕೇಳಿದ್ರೆ. ನಾನು ಇಲ್ಲಿ ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಬಂದಾಗ, ಹೊರಗಡೆ ಹೋದಾಗ, ಮಾಧ್ಯಮದವ್ರ ಜೊತೆ ಮಾತಾಡಬೇಕಾದ್ರೆ, ಸ್ನೇಹಿತರುಗಳು ಎಷ್ಟು ಸಿನಿಮಾಗಳು ಮಾಡಿದ್ದೀನಿ. ಆ ಥರ ವಿಷ್ಣು, ಅನಂತ ಶಂಕರ್ನವ್ರ ಜೊತೆ ಎಲ್ಲ ಪಿಕ್ಚರ್ ಮಾಡಿದ್ದೀನಿ. ನನ್ನ ಮರ್ತೇ ಹೋದ್ರೇನೋ ಅಂತ ನಾನು ವಾಪಸ್ ಬಂದಾಗ ಅಂದ್ಕೊಂಡೆ. ನಾನು ಮಾಡದೇ ಇರೋ ಕ್ಯಾರೆಕ್ಟ್ರೇ ಇಲ್ಲ ಅನಿಸುತ್ತೆ, ಎಲ್ಲ ಥರ ಪಾತ್ರನೂ ಮಾಡಿದ್ದೀನಿ ನಾನು. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ರಾಮಾಚಾರಿ ಈ ಪಾತ್ರ ಇದೆಲ್ಲ, ಜಾನಕಿ ಪಾತ್ರ, ರಾಮಾಚಾರಿ ತಾಯಿಯಾಗಿ ಜಾನಕಿಯಾಗಿ ಈ ಪಾತ್ರ ನನ್ನಷ್ಟು ಸಿನಿಮಾಗಳನ್ನೂ ಆ ನೆನಪುಗಳನ್ನ ಮರೆಸಿಬಿಡುತ್ತೆ, ಅಷ್ಟು ಒಳ್ಳೆ ಹೆಸರು ಕೊಡುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನನಗೆ ಒಂದು ಕಲಾವಿದೆಯಾಗಿ ತುಂಬ ತೃಪ್ತಿ ಕೊಟ್ಟಿದೆ. ನಾನು ಇನ್ನೆಷ್ಟೇ ಪಾತ್ರಗಳು ಮಾಡಿದ್ರು ಈ ಜಾನಕಿಯಾಗಿ ಮಾಡಿರೋದು ಯಾವಾಗಲೂ ನನ್ನ ಹೃದಯದಲ್ಲಿ ಉಳ್ಕೊಂಡಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನ್ಯೂಸ್ ಫಸ್ಟ್ ಅವ್ರ ಜೊತೆ ಇಷ್ಟು ಕೂತ್ಕೊಂಡು ನಾನು ರಾಮಾಚಾರಿ ನನ್ನ ಕುಟುಂಬದವ್ರ ಜೊತೆ ಮಾತಾಡ್ತೇನಲ್ಲ, ನನಗೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೀವೆಲ್ಲರೂ ನಮ್ಮ ರಾಮಾಚಾರಿ ಸೀರಿಯಲ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ.